ಕೋಗಿಲು ಲೇಔಟ್ನ ಕರಾಳ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಒಂದೊಂದೇ ಅಕ್ರಮವನ್ನ ಪಟಾ ಬಯಲು ಮಾಡಿದೆ. ಅಷ್ಟೇ ಅಲ್ಲ, ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಪ್ರಶ್ನೆಗಳನ್ನ ಸರ್ಕಾರದ ಮುಂದಿಡ್ತಾ ಇದೆ. ಯಲಹಂಕ ಲೇಔಟ್ಗಳಲ್ಲಿ ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ ಆಪರೇಷನ್. ಕೋಗಿಲು ಲೇಔಟ್ನ ಕರಾಳ ಸತ್ಯ ರಿಪಬ್ಲಿಕ್ನಲ್ಲಿ ಎಕ್ಸ್ಪೋಸ್. ರಿಪಬ್ಲಿಕ್ ಕನ್ನಡ ಯಾವತ್ತೂ ಸತ್ಯದ ಪರ, ಅದರಲ್ಲೂ ಡೇರಿಂಗ್ ಸ್ಟಿಂಗ್ ಆಪರೇಷನ್ಗಳಲ್ಲಿ ಸದಾ ಮುಂದು. ಇದೀಗ ಯಲಹಂಕದ ಲೇಔಟ್ಗಳಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ನಡೆಸಿದೆ. ಕೋಗಿಲು ಲೇಔಟ್ನ ಕರಾಳ ಸತ್ಯವನ್ನ ಎಕ್ಸ್ಪೋಸ್ ಮಾಡಿದೆ. ಅನುಮಾನ ಮೂಡಿಸ್ತಾ ಇದೆ ಕಾಶ್ಮೀರಿ ಮಹಿಳೆಯರ ವಾಸ್ತವ್ಯ. ಕಾಶ್ಮೀರ आधार कार्ड है? माँ पे शादी किया हमने। फिर आधार कार्ड इधर है? हाँ, भाई के पास आई मिलने के लिए। आज ही आप सुबह में आए। They're basically from Kashmir. Kashmir. श्रीनगर में। श्रीनगर. आप गवर्नमेंट की तरफ से हो? आधार कार्ड बन के इधर है कश्मीर है? नहीं, कश्मीर का आधार कार्ड है। इधर इधर ಕೇಳಿದ್ರಲ್ಲ, ಈ ಮಹಿಳೆ ಮಾತು ಕೇಳಿದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಮೂಡುತ್ತವೆ. ಅವು ಏನಂದ್ರೆ, ಕಾಶ್ಮೀರದ ಈ ಮಹಿಳೆ ಕೋಗಿಲುಗೆ ಬಂದಿದ್ದು ಯಾಕೆ? ಊರಿನ ಹೆಸರು ಹೇಳಲು ತಡಬಡಾಯಿಸುವುದು ಯಾಕೆ? ಈಕೆ ಶ್ರೀನಗರದ ಮಹಿಳೆಯ ತನಿಖೆ ನಡೆಯುತ್ತಾ? They're basically from Kashmir. श्रीनगर में। श्रीनगर. ಯುಪಿ, ಆಂಧ್ರ, ಕೇರಳದವರಿಗೆ ಸಿಗುತ್ತೆ ಆಧಾರ್. पूरा डॉक्यूमेंट वाला पूरा इधर है दिखा आधार कार्ड है, वोटर रेडी है ये, और ये आधार कार्ड है। ये मोटर रेडी है। हाँ, ये मोटर रेडी है। ये हमारा मोटर रेडी है, और ये हमारा आधार कार्ड है। बच्चों की जन्म पत्री भी इधर ही की है। जन्म पत्री भी यहीं के है। अब तो कर्नाटक पड़े हुए देखो। इधर के हैं। अब समझ लो इधर ही बस जाएंगे। कब कर दिया वो आधार कार्ड पूरा? हुआ है। नहीं, ये बनाए हुए हमको रोज 10-12 साल हुए। घर टूटे हमारे हफ्ता हुआ। ಇಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದೆ. ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಆಧಾರ್ ಮಾಡಿಸಬಹುದಾ? ಇವರ ಆಧಾರ್ ಕಾರ್ಡ್ಗೆ ಅಡ್ರೆಸ್ ಪ್ರೂಫ್ ಹೇಗೆ ಸಿಕ್ತು? ಇವರ ಹಿಂದಿರೋ ಪ್ರಭಾವಿಗಳು ಯಾರು? ದೇಶದ ಭದ್ರತೆಗೆ ಸವಾಲಾಗಿರುವ ವಿಚಾರವಾಗಿದ್ರು ಮೌನ ಯಾಕೆ? ये बनाए हुए हमको रोज 10-12 साल हुए। घर टूटे हमारे हफ्ता हुआ। ಒಬ್ಬೊಬ್ಬರಲ್ಲಿ ಎರಡೆರಡು ಆಧಾರ್. ನಕಲಿ ಆಧಾರ್ ಕಾರ್ಡ್ ಅಡ್ಡೆಯಾಯ್ತಾ? ಇದ್ರಾಗಿದ್ದೀವಿ ಸರ್ ನಾವು. ಅದಕ್ಕಿಂತ ಮುಂಚೆ ನಮ್ದು ಆಂಧ್ರ. ಆಂಧ್ರ. ಮುನ್ಕೃಷ್ಣಣ್ಣ ತಗೊಂಡ್ ಬಂದು ನಮ್ಗೆ ಯಾರು? ಮುನ್ಕೃಷ್ಣಣ್ಣ ಇಲ್ಲಿ ನಿಂತ್ಕೊಂಡಿದ್ರಲ್ಲ, ಮುನ್ಕೃಷ್ಣಣ್ಣ ಅಂತ, ಅವ್ರು ತಂದು ನಾವ್ ಇಲ್ಲಿ ನಿಲ್ಸಿರೋದು. ಅವ್ರೇನವರು? ಅವರು ಹಿಂಗೆ ದರ್ಸಕಿದ್ರು. ಅವರು ಬಂದಿದ್ರು. ಉನ್ನೋದ್ ಫಸ್ಟ್ ಲೇಲೆಕಾಗ್ಬಿಟ್ಟು ನಿಮ್ಗೆ ವೋಟ್ ಟೈಮ್ ಅಲ್ಲಿ ಇವರೇನು ಭರವಸೆ ಕೊಟ್ಟಿಲ್ವಾ? ಏನಂದ್ರು ವೋಟಿಂಗ್ ಟೈಮ್ ಅಲ್ಲಿ? ಏನ್ ನಿಮ್ ಮನೆ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಯಾರಂದಿತ್ತು? ಈ ಸಾರಿನ ಹೇಳಿದ್ರು. ಇನ್ನೊಂದ್ ಸಾರು ಬರ್ತಾ ಇದ್ರು. ಅವ್ರು ಯಾರು? ಉನ್ನಿಕೃಷ್ಣ ಸರ್ ಯಾರು? ಮುನಿಕೃಷ್ಣ ಅಂದ್ರೆ ನಮ್ಗೆ ಯಲಹಂಕದಿಂದ ಕರ್ಕೊಂಡ್ ಬಂದಿರೋದ್ರು. ಯಲಹಂಕದಿಂದ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟಿದ್ರು. ಇಲ್ಲೇ ನಿಮ್ಗೆ ಏನು ಆಗಲ್ಲ, ನಿಮ್ಗೆ ಟೆನ್ಷನ್ ಮಾಡ್ಕೋಬೇಡ್ರಿ, ಇದೇ ಮನೆ ನಿಮ್ಗೆ ಬರುತ್ತೆ, ನಿಮ್ ಮನೆ ಕಟ್ಕೊಡ್ರಿ, ಗುಡಿಸಲು ಹಾಕೊಡ್ರಿ ಅಂತ ಹೇಳಿದ್ರು ಸರ್. ಅಷ್ಟೇ. ಈ ಮಹಿಳೆಯರ ಮಾತು ಕೇಳಿದ್ರೆ ಇಲ್ಲಿ ಆರಾಮಾಗಿ ದಾಖಲೆಗಳು ಸಿಗುತ್ತವಾ ಎಂಬ ಅನುಮಾನ ಕೂಡ ಮೂಡುತ್ತೆ. ಒಬ್ಬೊಬ್ಬರಲ್ಲಿ ಎರಡೆರಡು ಆಧಾರ್ ಕಾರ್ಡ್ಗಳು ಹೇಗೆ ಬಂತು? ನಕಲಿ ಆಧಾರ್ ಅಡ್ಡೆಯಾಗ್ತಿದೆಯಾ ಈ ಪ್ರದೇಶ? ಈ ಬಗ್ಗೆ ಸಮಗ್ರ ತನಿಖೆ ನಡೆಯುತ್ತಾ? ನೀವು ಆಂಧ್ರದವರಾ? ಆಂಧ್ರ ಐಡಿ ಕೊಟ್ಟಿಲ್ಲ? ಐತೆ, ಆಧಾರ್ ಕಾರ್ಡ್ ಐತೆ, ಎಲ್ಲ ಐತೆ ಸರ್ ನಮ್ಮ ಹತ್ರ. ರೇಷನ್ ಕಾರ್ಡ್ ಐತೆ. ಸರ್ಕಾರಿ ಭೂಮಿ ಕಬಳಿಸಿ ರಿಯಲ್ ಎಸ್ಟೇಟ್ ಮಾಫಿಯಾ. ಬೇರೆ ಊರಿಂದ ಬಂದು ಇಷ್ಟು ರೋಕ್ ಮಾಡ್ತಾ ಇದಾರಲ್ಲ ನಾವು. ಆಂಧ್ರ ಐತೆ. ಇನ್ನೊಂದು ರೆಡ್ ಮೊಕ್ಕ ಐತೆ ನೋಡಿ, ಅವ್ರು ಬೇರೆ ಕಡೆ. ಅವ್ರು ಚಪ್ಪಲ್ ಹೊಡಿಯೋರು ಎಲ್ಲ. ಅವರೆಲ್ಲ ಯಾರು ಇಲ್ಲಿಯವರು ಅಲ್ವೇ ಅಲ್ಲ. ಯಾರು ಒಂದಿಷ್ಟು ಈ ಗವರ್ಮೆಂಟ್ ಆಫೀಸರ್ಸ್ ಗಳು ಮಾರ್ಕೊಂಡಿದಾರಂತ ಅವ್ರೇನೋ 3 ಲಕ್ಷ 4 ಲಕ್ಷ ವಸೀಮ್ ಒಂದು ವರ್ಷದಿಂದ ಅಷ್ಟು ಮನೆಗಳಾಗಿದೆ. ಅರ್ಧ ಮನೆನೇ 60 ಮನೆ ಏನಿತ್ತು ನಾವು ಬರುತ್ತೆ ದುಡ್ಡಿಗಳಿತ್ತು, ಬರೋ ದುಡ್ಡಿಗಳಿತ್ತು. ಇವಾಗ ಹೋದ ವರ್ಷ ರಂಜಾನ್ ನಲ್ಲಿ ಇನ್ನೇ ಕುತ್ಕೊಂಡು ಈ ಜಾಗದಿಂದ 3 ಲಕ್ಷ 4 ಲಕ್ಷ ತಗೊಂಡಿದ್ದೀವಿ. ಅವನ ಹೆಸರು ವಸೀಮಾ? ಅವ್ನು ಇಲ್ಲೇ ಇರ್ತಾನ? ಇಲ್ಲೇ ಇರ್ತಾನೆ. ನಿನ್ನೆ ಇದ್ದಾನಲ್ಲ ಜಮೀರ್ ಅಹಮದ್ ಜೊತೆಲಿ, ವೈಟ್ ಇದು ಹಾಕೊಂಡು, ಜುಬ್ಬ ಹಾಕೊಂಡು. ಗೊತ್ತಾಯ್ತು. ಜುಬ್ಬ ಇಲ್ಲ,
ವೈಟ್ ಶರ್ಟ್ ವೈಟ್ ಗೊತ್ತಾಯ್ತು. ನೋಡಿದ್ರಲ್ಲ, 3 ಲಕ್ಷ 4 ಲಕ್ಷಕ್ಕೆ ಸೈಟ್ಗಳನ್ನ ಮಾರಿದ್ದಾರೆ ಎಂದು ಮಹಿಳೆ ಆರೋಪಿಸಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಸರ್ಕಾರಿ ಭೂಮಿ ಕಬಳಿಸಿ ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿತ್ತಾ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿದ್ಯಾ? ಸೈಟ್ ಮಾರಿದ ವಸೀಂ ಯಾರು? ವಸೀಂಗೆ ಪ್ರಭಾವಿಗಳ ಸಂಪರ್ಕವಿದೆಯಾ? ಅರ್ಧ ಮನೆನೇ 60 ಮನೆನೇ ಇತ್ತು ನಾವು ಬರುತ್ತೆ ದುಡ್ಡಿಗ್ಲಿತ್ತು ಬರೋ ದುಡ್ಡಿಗ್ಲಿತ್ತು. ಸಚಿವ ಕೃಷ್ಣ ಬೈರೇಗೌಡರು ಜಾಗ ಕೊಟ್ರ? ಇನ್ನು ಇಲ್ಲಿನ ಒಬ್ಬ ನಿವಾಸಿ ಕೃಷ್ಣ ಬೈರೇಗೌಡರೇ ಜಾಗವನ್ನ ದಾನವಾಗಿ ಕೊಟ್ಟಿದ್ದಾರೆ ಅಂತ ಸ್ಫೋಟಕ ಆರೋಪ ಮಾಡಿದ್ದಾನೆ. ನಮ್ಮ ಆಂಧ್ರ ಪ್ರದೇಶ್ ಕರ್ನೂಲ್ ಸ್ಟೇಟ್ ಮಂದಿ ಬಾಲಸೀಮ ಜಗನ್ ಮೋಹನ್ ರೆಡ್ಡಿ ಚಂದ್ರಬಾಬು ನಾಯ್ಡು. ಇಲ್ಲಿ ವೋಟರ್ ಐಡಿ ಎಲ್ಲ ಇದೆಯಾ? ಎಲ್ಲಿದ್ದು? ಇಲ್ಲೇ. ಯಾವಾಗ? ಎಷ್ಟು ವೋಟರ್ ಐಡಿ ಹಚ್ಚಿ 20 ವರ್ಷ, 22 ವರ್ಷ. ಕೈಟ್ ಹೊಡಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆಮೇಲೆ ಐಡಿ ಪ್ರೂಫ್, ಬ್ಯಾಂಕ್ ಬುಕ್, ಪಾಸ್ಬುಕ್, ಚೆಕ್ ಬುಕ್ ಎಲ್ಲ. ಮತ್ತೆ ಯಾಕೆ ಡೆಮೊಲಿಷನ್ ಮಾಡಿದ್ರಿ? ಅಲ್ಲ, ನೀಗ ಮನೆ ಕೊಟ್ಟ ದುಡ್ಡು ಕೊಟ್ರ? ಇಲ್ಲ ಮನಾಗ ದಾನ ಹಚ್ಚಿನ ಇಷ್ಟ. ಫ್ರೀಯಾ? ಯಾರು? ಇಷ್ಟ ಬೇಡ. ಕೃಷ್ಣ ಬೈರೇಗೌಡ ನಿಮ್ಗೆ ಕೊಟ್ರ? ಯಾವ ಕೊಟ್ಟಿದ್ದು? 28 ವರ್ಷ. ಅವ್ರು ಕೊಟ್ಟು 28 ವರ್ಷ. ಇದು ರೀಸೆಂಟ್ ಆಗಿರೋದಲ್ಲ. ಪೇಪರ್ ಉಂಟು కదా. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ನಲ್ಲಿ ಕೋಗಿಲು ಲೇಔಟ್ನ ಒಂದೊಂದೇ ಕರಾಳ ಸತ್ಯ ಬಯಲಾಗಿದೆ. ಅಸಲಿಗೆ ಇಲ್ಲಿ ವಾಸವಿರೋರು ನಮ್ಮದೇ ದೇಶದವರ ಅಥವಾ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರ ಅಡ್ಡೆಯಾಗಿದೆಯಾ ಅನ್ನೋದು ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ. ಕೋಗಿಲು ಲೇಔಟ್ನ ಕರಾಳ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಒಂದೊಂದೇ ಅಕ್ರಮವನ್ನ ಪಟಾ ಬಯಲು ಮಾಡಿದೆ. ಅಷ್ಟೇ ಅಲ್ಲ, ನಿಮ್ಮ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಪ್ರಶ್ನೆಗಳನ್ನ ಸರ್ಕಾರದ ಮುಂದಿಡ್ತಾ ಇದೆ. ಯಲಹಂಕ ಲೇಔಟ್ಗಳಲ್ಲಿ ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ ಆಪರೇಷನ್. ಕೋಗಿಲು ಲೇಔಟ್ನ ಕರಾಳ ಸತ್ಯ ರಿಪಬ್ಲಿಕ್ನಲ್ಲಿ ಎಕ್ಸ್ಪೋಸ್. ರಿಪಬ್ಲಿಕ್ ಕನ್ನಡ ಯಾವತ್ತೂ ಸತ್ಯದ ಪರ, ಅದರಲ್ಲೂ ಡೇರಿಂಗ್ ಸ್ಟಿಂಗ್ ಆಪರೇಷನ್ಗಳಲ್ಲೇ ಸದಾ ಮುಂದು. ಇದೀಗ ಯಲಹಂಕದ ಲೇಔಟ್ಗಳಲ್ಲಿ ರಿಪಬ್ಲಿಕ್ ಕನ್ನಡ ಮೆಗಾ ಸ್ಟಿಂಗ್ ಆಪರೇಷನ್ ನಡೆಸಿದೆ. ಕೋಗಿಲು ಲೇಔಟ್ನ ಕರಾಳ ಸತ್ಯವನ್ನ ಎಕ್ಸ್ಪೋಸ್ ಮಾಡಿದೆ. ಅನುಮಾನ ಮೂಡಿಸ್ತಾ ಇದೆ ಕಾಶ್ಮೀರಿ ಮಹಿಳೆಯರ ವಾಸ್ತವ್ಯ. ಬಾಯ್ ಕಾಶ್ಮೀರ ಆಧಾರ್ ಕಾರ್ಡ್ माँ का शादी किया हमने. फिर आधार कार्ड इधर है? हाँ, भाई के पास आई मिलने के लिए. आज ही सुबह में फिर बेसिकली फ्रॉम कश्मीर. कश्मीर श्रीनगर में. श्रीनगर. गवर्नमेंट की तरफ से. आधार कार्ड बन के इधर कश्मीर? नहीं, कश्मीर का आधार कार्ड इधर. ಕೇಳಿದ್ರಲ್ಲ, ಈ ಮಹಿಳೆ ಮಾತು ಕೇಳಿದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ಮೂಡುತ್ತವೆ. ಅವು ಏನಂದ್ರೆ, ಕಾಶ್ಮೀರದ ಈ ಮಹಿಳೆ ಕೋಗಿಲುಗೆ ಬಂದಿದ್ದು ಯಾಕೆ? ಊರಿನ ಹೆಸರು ಹೇಳಲು ತಡಬಡಾಯಿಸುವುದು ಯಾಕೆ? ಈಕೆ ಶ್ರೀನಗರದ ಮಹಿಳೆಯ ತನಿಖೆ ನಡೆಯುತ್ತಾ? ಬೇಸಿಕಲಿ ಫ್ರಮ್ ಕಾಶ್ಮೀರ್. ಶ್ರೀನಗರ್. यूपी आंध्र केरಳದವರಿಗೆ ಸಿಗುತ್ತೆ आधार. पूरा डॉक्यूमेंट अला पूरा इधर है. दिक्कत आधार कार्ड है, उसके पास वोटर आईडी है ये, और ये आधार कार्ड है. ये वोटर आईडी है. हाँ, ये वोटर आईडी है. ये हमारा वोटर आईडी है और ये हमारा आधार कार्ड है. बच्चों की जन्म पत्री भी इधर ही की है. जन्म पत्री भी है क्या? अब तो कर्नाटक पड़े हुए देखो. इधर के हैं. अब समझ लो इधर ही बस जाएंगे. कब कर दिया वो आधार कार्ड पूरा? हुआ है. नहीं, ये बनाए हुए हमको वो जो 10-12 साल हुए. घर टूटे हमारे हफ्ता हुआ. ಇಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಾ ಇದೆ. ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಆಧಾರ್ ಮಾಡಿಸಬಹುದಾ? ಇವರ ಆಧಾರ್ ಕಾರ್ಡ್ಗೆ ಅಡ್ರೆಸ್ ಪ್ರೂಫ್ ಹೇಗೆ ಸಿಕ್ತು? ಇವರ ಹಿಂದಿರೋ ಪ್ರಭಾವಿಗಳು ಯಾರು? ದೇಶದ ಭದ್ರತೆಗೆ ಸವಾಲಾಗಿರುವ ವಿಚಾರವಾಗಿದ್ರು ಮೌನ ಯಾಕೆ? 10-12 साल हुए. घर टूटे हमारे हफ्ता हुआ. ಒಬ್ಬೊಬ್ಬರಲ್ಲಿ 2 ಆಧಾರ್. ನಕಲಿ ಆಧಾರ್ ಕಾರ್ಡ್ ಅಡ್ಡೆಯಾಯ್ತಾ? ಇದ್ರಾಗಿದ್ದೀವಿ ಸರ್ ನಾವು. ಅದಕ್ಕಿಂತ ಮುಂಚೆ ನಮ್ದು ಆಂಧ್ರ. ಆಂಧ್ರ. ಮುನ್ಕೃಷ್ಣಣ್ಣ ತಗೊಂಡ್ ಬಂದು ನಮ್ಗೆ ಇಲ್ಲಿ. ಯಾರು? ಮುನ್ಕೃಷ್ಣಣ್ಣ ಇಲ್ಲಿ ನಿಂತ್ಕೊಂಡಿದ್ರಲ್ಲ, ಮುನ್ಕೃಷ್ಣಣ್ಣ ಅಂತ ಅವ್ರು ತಂದು ನಾವ್ ಇಲ್ಲಿ ನಿಲ್ಸಿರೋದು. ಅವ್ರೇನವರು? ಅವರು ಹಿಂಗೆ ಬೆಕ್ಸಾಗಿದ್ರು. ಅವರು ಬಂದಿದ್ರು. ಇನ್ನೊಂದು ಫಸ್ಟ್ ಲೇಲೆಕಾಗಿ ಬಿಟ್ಟಾಯ್ಸವ್ರನ್ನ. ನಿಮ್ಗೆ ವೋಟ್ ಟೈಮ್ ಅಲ್ಲಿ ಇವರೇನು ಭರವಸೆ ಕೊಟ್ಟಿಲ್ವಾ? ಏನಂದ್ರು ವೋಟಿಂಗ್ ಟೈಮ್ ಅಲ್ಲಿ? ಏನ್ ನಿಮ್ಮ
ಮನೆ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಯಾರಂದಿದ್ದು? ಈ ಸಾರಿನ ಹೇಳಿದ್ರು. ಇನ್ನೊಂದ್ ಸಾರು ಬರ್ತಾ ಇದ್ರು. ಅವ್ರು ಯಾರು? ಉನ್ನಿಕೃಷ್ಣ ಸರ್ ಯಾರು? ಮುನಿಕೃಷ್ಣ ಅಂದ್ರೆ ನಮ್ಗೆ ಯಲಹಂಕದಿಂದ ಕರ್ಕೊಂಡ್ ಬಂದಿರೋದ್ರು. ಯಲಹಂಕದಿಂದ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟಿದ್ರು. ಇಲ್ಲೇ ನಿಮ್ಗೆ ಏನು ಆಗಲ್ಲ, ನಿಮ್ಗೆ ಟೆನ್ಷನ್ ಮಾಡ್ಕೋಬೇಡ್ರಿ, ಇದೇ ಮನೆ ನಿಮ್ಗೆ ಬರುತ್ತೆ, ನಿಮ್ ಮನೆ ಕಟ್ಕೊಡ್ರಿ, ಗುಡ್ಸಲ್ ಹಾಕೊಡ್ರಿ ಅಂತ ಹೇಳಿದ್ರು ಸರ್. ಅಷ್ಟೇ. ಈ ಮಹಿಳೆಯರ ಮಾತು ಕೇಳಿದ್ರೆ ಇಲ್ಲಿ ಆರಾಮಾಗಿ ದಾಖಲೆಗಳು ಸಿಗುತ್ತವಾ ಎಂಬ ಅನುಮಾನ ಕೂಡ ಮೂಡುತ್ತೆ. ಒಬ್ಬೊಬ್ಬರಲ್ಲಿ ಎರಡೆರಡು ಆಧಾರ್ ಕಾರ್ಡ್ಗಳು ಹೇಗೆ ಬಂತು? ನಕಲಿ ಆಧಾರ್ ಅಡ್ಡೆಯಾಗ್ತಿದೆಯಾ ಈ ಪ್ರದೇಶ? ಈ ಬಗ್ಗೆ ಸಮಗ್ರ ತನಿಖೆ ನಡೆಯುತ್ತಾ? ನೀವು ಆಂಧ್ರದವರಾ? ಐತೆ, ಆಧಾರ್ ಕಾರ್ಡ್ ಐತೆ, ಎಲ್ಲ ಐತೆ ಸರ್ ನಮ್ಮ ಹತ್ರ. ರೇಷನ್ ಕಾರ್ಡ್ ಐತೆ. ಸರ್ಕಾರಿ ಭೂಮಿ ಕಬಳಿಸಿ ರಿಯಲ್ ಎಸ್ಟೇಟ್ ಮಾಫಿಯಾ. ಬೇರೆ ಊರಲ್ಲಿ ಬಂದು ಇಷ್ಟು ರೋಕ್ ಮಾಡ್ತಾ ಇದಾರಲ್ಲ ನಾವು. ಆಂಧ್ರ ಭಾಗ ಇದೆ. ಇನ್ನೊಂದು ರೆಡ್ ಮೊಕ್ಕ ಐತೆ ನೋಡಿ, ಅವ್ರು ಬೇರೆ ಕಡೆ, ಅವ್ರು ಚಪ್ಪಲ್ ಹೊಡಿಯೋರು ಎಲ್ಲ. ಅವರೆಲ್ಲ ಯಾರು ಇಲ್ಲಿಯವರು ಅಲ್ವೇ ಅಲ್ಲ. ಯಾರು ಒಂದಿಷ್ಟು ಈ ಗವರ್ಮೆಂಟ್ ಆಫೀಸರ್ಸ್ ಗಳು ಮಾರ್ಕೊಂಡಿದಾರಂತ ಅವ್ರೇನೋ 3 ಲಕ್ಷ 4 ಲಕ್ಷ ವಸೀಮ್ ಇದ್ದಂತೆ. ಒಂದು ವರ್ಷದಿಂದ ಅಷ್ಟು ಮನೆಗಳಾಗಿದೆ. ಅರ್ಧ ಮನೆನೇ 60 ಮನೆ ಇತ್ತು ನಾವು ಬರತ್ತೆ. ದುಡ್ಡಿಗ್ಲಿತ್ತು, ಬರೋ ದುಡ್ಡಿಗ್ಲಿತ್ತು. ಇವಾಗ ಹೋದ ವರ್ಷ ರಂಜಾನ್ ನಲ್ಲಿ ಇನ್ನೇ ಕುತ್ಕೊಂಡು ಈ ಜಾಗದಲ್ಲಿ 3 ಲಕ್ಷ 4 ಲಕ್ಷ ತಗೊಂಡಿದ್ದೆ. ಅವನ ಹೆಸರು ವಸೀಮಾ? ಅವ್ನು ಇಲ್ಲೇ ಇರ್ತಾನ? ಇಲ್ಲೇ ಇರ್ತಾನೆ. ನಿನ್ನೆ ಇದ್ದಾನಲ್ಲ ಜಮೀರ್ ಅಹಮದ್ ಜೊತೆಲಿ, ವೈಟ್ ಇದು ಹಾಕೊಂಡು, ಜುಬ್ಬ ಹಾಕೊಂಡು. ಗೊತ್ತಾಯ್ತು. ಜುಬ್ಬ ಇಲ್ಲ, ವೈಟ್ ಶರ್ಟ್, ವೈಟ್ ಪ್ಯಾಂಟ್. ಗೊತ್ತಾಯ್ತು. ನೋಡಿದ್ರಲ್ಲ, 3 ಲಕ್ಷ 4 ಲಕ್ಷಕ್ಕೆ ಸೈಟ್ಗಳನ್ನ ಮಾರಿದ್ದಾರೆಂದು ಮಹಿಳೆ ಆರೋಪಿಸಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಸರ್ಕಾರಿ ಭೂಮಿ ಕಬಳಿಸಿ ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿತ್ತಾ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ರಿಯಲ್ ಎಸ್ಟೇಟ್ ಮಾಫಿಯಾ ತಲೆ ಎತ್ತಿದ್ಯಾ? ಸೈಟ್ ಮಾರಿದ ವಸೀಂ ಯಾರು? ವಸೀಂಗೆ ಪ್ರಭಾವಿಗಳ ಸಂಪರ್ಕವಿದೆಯಾ? ಅರ್ಧ ಮನೆನೇ 60 ಮನೆ ಇತ್ತು ನಾವು ಬರತ್ತೆ. ದುಡ್ಡಿಗ್ಲಿತ್ತು, ಬರೋ ದುಡ್ಡಿಗ್ಲಿತ್ತು. ಸಚಿವ ಕೃಷ್ಣ ಬೈರೇಗೌಡರು ಜಾಗ ಕೊಟ್ರ? ಇನ್ನು ಇಲ್ಲಿನ ಒಬ್ಬ ನಿವಾಸಿ ಕೃಷ್ಣ ಬೈರೇಗೌಡರೇ ಜಾಗವನ್ನ ದಾನವಾಗಿ ಕೊಟ್ಟಿದ್ದಾರೆ ಅಂತ ಸ್ಫೋಟಕ ಆರೋಪ ಮಾಡಿದ್ದಾನೆ. ಆಂಧ್ರ ಪ್ರದೇಶ್, ಕರ್ನೂಲ್ ಸ್ಟೇಟ್ ಮಂದಿ ಬಾಲಸೀಮ ಜಗನ್ಮೋಹನ್ ರೆಡ್ಡಿ, ಚಂದ್ರಬಾಬು ನಾಯ್ಡು. ಇಲ್ಲಿ ವೋಟರ್ ಐಡಿ ಎಲ್ಲ ಇದೆಯಾ? ಎಲ್ಲಿದ್ದು? ಇಲ್ಲೇ. ಯಾವಾಗ? ಎಷ್ಟು? ವೋಟರ್ ಐಡಿ ಹಚ್ಚಿ 20 ವರ್ಷ, 22 ವರ್ಷ. ಕೈಟ್ ಹೊಡಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆಮೇಲೆ ಐಡಿ ಪ್ರೂಫ್, ಬ್ಯಾಂಕ್ ಬುಕ್, ಪಾಸ್ಬುಕ್, ಚೆಕ್ ಬುಕ್ ಎಲ್ಲ. ಮತ್ತೆ ಯಾಕೆ ಡೆಮೊಲಿಷನ್ ಮಾಡಿದ್ರಿ? ಅಲ್ಲ, ನೀಗ ಮನೆ ಕೊಟ್ಟ ದುಡ್ಡು ಕೊಟ್ರ? ಇಲ್ಲ, ಮನೆಗೆ ದಾನ ಹಚ್ಚಿನ ಇಷ್ಟ. ಫ್ರೀಯಾ? ಯಾರು? ಇಷ್ಟ ಬೇಡ. ಕೃಷ್ಣ ಬೈರೇಗೌಡ ನಿಮ್ಗೆ ಕೊಟ್ರ? ಯಾವ ಕೊಟ್ಟಿದ್ದು? 28 ವರ್ಷ. ಅವ್ರು ಕೊಟ್ಟು 28 ವರ್ಷ ಆಯ್ತು. ಇದು ರೀಸೆಂಟ್ ಆಗಿರೋದಲ್ಲ. ಪೇಪರ್ ఉంది కదా. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ನಲ್ಲಿ ಕೋಗಿಲು ಲೇಔಟ್ನ ಒಂದೊಂದೇ ಕರಾಳ ಸತ್ಯ ಬಯಲಾಗಿದೆ. ಅಸಲಿಗೆ ಇಲ್ಲಿ ವಾಸವಿರೋರು ನಮ್ಮದೇ ದೇಶದವರ ಅಥವಾ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರ ಅಡ್ಡೆಯಾಗಿದೆಯಾ ಅನ್ನೋದು ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ.